ಮನು ಏನೋ ತುಂಬಾ ಸಿನಿಮಾಗಳನ್ನ ಮಾಡಿ ಜನಪ್ರಿಯತೆ ಹೊಂದಿರೋ ದೊಡ್ಡ ಸ್ಟಾರ್ ನಟ ಆಗಿರ್ಲಿಲ್ಲ. ಆದ್ರೂ ಇಷ್ಟು ಆರಂಭಕ್ಕೆ ನಿಮ್ಮ ಮೇಲೆ ಇಷ್ಟ ಆಗಾದ್ರೆ ರೀತಿಯ ನೀವ್ ಹೇಳ್ತಾ ಇರುವಂತದ್ದು ಷಡ್ಯಂತ್ರ ಅನ್ನುವಂಥದ್ದು, ದ್ವೇಷ ಅನ್ನುವಂಥದ್ದು. ಹಾಗಾದ್ರೆ ಇದು ಷಡ್ಯಂತ್ರನ, ದ್ವೇಷ ಅಥವಾ ನೀವೇ ಮಾಡ್ಕೊಂಡಿದ್ದ ಅಂತ? ಯಾರು ಇಷ್ಟೊಂದು ಎಡವಟ್ಟು ಯಾರು ಮಾಡ್ಕೊಳ್ಳಲ್ಲ ಸರ್. ಯಾಕೆಂದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ. ಪಾಪ ನಮ್ಮ ಸಂತೋಷ್ ಸರ್ ನಿರ್ಮಾಪಕರು ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಸಿನಿಮಾ ಬಂಡವಾಳ ಹಾಕಕ್ಕೆ. ಇಷ್ಟೆಲ್ಲ ಕಷ್ಟಪಟ್ಟು ಈಗ ಗೊತ್ತಿಲ್ಲ ಸರ್, ಏನೋ ಗೊತ್ತಿಲ್ಲ. ಅದು ಒಂಥರ ಹೇಳ್ತಾರಲ್ಲ, ಕೆಟ್ಟರೆ ಹಣೆಬರ ಫುಲ್ಲು ನೆಲ ಕಚ್ಕೊಳಂಗೆ ಕೆಟ್ಟುತ್ತೆ. ನನ್ನ ಟೈಮು, ನನ್ನ ಬ್ಯಾಡ್ ಲಕ್ ಹಿಂಗಾಗಿದೆ. ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ನಾನು ಯಾರು ಸ್ಟಾರ್ ಅವ್ರ ಬಗ್ಗೆ ನಾನು ಮಾತಾಡೋ ಯೋಗ್ಯತೆನೂ ಅಲ್ಲ. ನಾನು ಈಗ ಎಲೆ ಮರ ಕಾಯ್ತಾರ ಬದುಕ್ತಿದ್ದನು. ಇದನ್ನ ಬೇರೆ ತರ ಜನಕ್ಕೆ ಮೈಂಡ್ ಸೆಟ್ ಮಾಡಿದ್ದಾರೆ. ಮತ್ತೆ ನನ್ನ ಬಗ್ಗೆ ಒಂದು ಒಪಿನಿಯನ್ ಚೇಂಜ್ ಆಗಬೇಕು, ಇಲ್ಲ ಏನೋ ಒಂದು ಆಗಬೇಕು ಅಂತ ನಾನು ಪ್ರೂವ್ ಮಾಡಕ್ ಹೋದ್ರೆ ಇವ್ನು ಕಳ್ತನ ಮಾಡಿದ್ದಾನೆ ಅಂತ ಅನಿಸ್ಬಿಡುತ್ತೆ. ಯಾರ್ಯಾರು ಹೆಂಗೆ ಅನ್ಕೊಂಡಿದಾರೋ ಅದು ಗೊತ್ತಿಲ್ಲ. ನಾನಂತೂ ಯಾರು ದ್ವೇಷಲ್ಲ, ಯಾರ ಬಗ್ಗೆನೂ ನಾನು ಕೇಡ್ ಬಯಸಲ್ಲ. ನನ್ನ ಕೆಲಸ ಆಯ್ತು. ಇನ್ನು ಮುಂದಕ್ಕೆ ಏನು 2025 ಇದೆಯಲ್ವಾ, ಇಲ್ಲಿಂದ ಈಚೆಗೆ ಒಂದು ಬುದ್ಧಿ ಅಂತ ಒಂದು ಕಲ್ತಿದ್ದು ಇವಾಗಲೇ ಸರ್. ನಾನು ಇಷ್ಟು ದಿವಸ ನನಗೆ ಸರಿಯಾಗಿ ಬುದ್ಧಿ ಕಲೀಲಿಲ್ಲ. ಸವಾಸ, ಸಂಘ, ಜೊತೆಲಿ ಯಾರ್ಯಾರ ಜೊತೆ ಗೊತ್ತಿಲ್ಲ, ನಾನು ಹುಡುಗಾಟಗಳು ಆಡ್ಕೊಂಡು ನನ್ನ ಕನಸುಗಳೆಲ್ಲ ಹೇಳ್ಕೆ ಬಂದ್ಬಿಟ್ಟೆ. ನಾನು ಹಿಂಗೆ ನಮ್ಮ ಸಿನಿಮಾದಲ್ಲಿ ಹಿಂಗೆ ಆಡಿದ್ದಾರೆ, ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಸಖತ್ತಾಗಿದೆ, ಹೆಂಗೆ ಬರುತ್ತೆ ಗೊತ್ತಾ, ಹಿಂಗೆಲ್ಲ ಹೇಳ್ಕೆ ಬಂದ್ಬಿಟ್ಟೆ. ಅದೇ ಎಲ್ಲ ಒಂದ್ ಕಡೆ ಕಣ್ಣು ಬಿದ್ದು ಹಿಂಗೆ ಆಯ್ತೋ ಏನೋ ಗೊತ್ತಿಲ್ಲ. ಇನ್ನು ಮುಂದಕ್ಕೆ ನಾನು ಏನೇ ಮಾಡಿದ್ರು ಕೂಡ. ಸಂತ್ರಸ್ತೆ ಮಾಡಿರುವಂತ ಆರೋಪದ ಬಗ್ಗೆ ನಿಮ್ಮ ಮಾತೇನು? ಯಾಕೆ ಈ ಟೈಮಿಂಗ್ ಮಾಡಿದ್ರು, ಏನು ಅನ್ನುವಂಥದ್ದು? ನಿಮ್ಮ ಮತ್ತೆ ಅವ್ರ ಮಧ್ಯೆ ಮನಸ್ತಾಪ ಉಂಟಾಗಿತ್ತಾ, ಜಗಳ ಉಂಟಾಗಿತ್ತಾ? ಸೊ ಈಗ ಜೊತೆಗಿದ್ದಂತ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿದ್ದು 2022ರಲ್ಲಿ ಆಗಿದ್ದು, ಇದೆಲ್ಲ ಏನು ಅಂತ ಸರ್? ಇದಕ್ಕೆಲ್ಲ ಏನಿದೆ ಎಲ್ಲ ಪ್ರತಿಯೊಂದು ನಾವು ಕೊಟ್ಟಿದೀವಿ, ಅವರು ಕೊಟ್ಟಿದ್ದಾರೆ. ಇದು ತನಿಖೆ ಏನ್ ನಡೀತದೆ ಅದು ನಡೀತದೆ, ಕಾನೂನು ಏನಿದೆ ಅದಕ್ಕೆ ತಲೆ ಬಾಗ್ತೀವಿ ಸರ್. ಬೇರೆ ಈಗ ಶಿವಣ್ಣ, ದರ್ಶನ್ ಮತ್ತೆ ಧ್ರುವ ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥ ಆಡಿಯೋದ ವಿಚಾರವಾಗಿ ನಿಮ್ಮ ನಡೆ ಏನು ಮುಂದೆ, ಹೇಗೆ? ಯಾಕಂದ್ರೆ ಮೊದಲೇ ಹೆಜ್ಜೆ ಇಡ್ತಾ ಇದ್ರಿ, ಈಗ ಸಹಜವಾಗಿ ನಿಮ್ಗೆ ಯಾವ ರೀತಿ ಇದಕ್ಕೆ ರಿಯಾಕ್ಷನ್ ಸಿಕ್ಕಿದೆ ಅನ್ನೋದು ಗೊತ್ತಾಗಿರುತ್ತೆ. ಹಾಗಾಗಿ ಸರ್, ಅವರು ನಾನು ಜೈಲಲ್ಲಿ ಕೇಳ್ಪಟ್ಟಂಗೆ ಅವ್ರ 3 ಜನಕ್ಕೂ ಫ್ಯಾನ್ಸ್ ಸುಮಾರು ಅರ್ಧ ಫುಲ್ ಎಲ್ಲ ಮಿಕ್ಸ್ ಅಲ್ಲೇ ಇದ್ದಾರೆ. ಎಲ್ಲರಿಗೂ ಫ್ಯಾನ್ಸ್ ಇದ್ದಾರೆ, ಎಲ್ಲರಿಗೂ ಗೊತ್ತಾಗಿದೆ ಹೊರಗಡೆ ಜೈಲಲ್ಲಿ. ಅವರೆಲ್ಲ ಹೇಳಿದಂದೆ, ಯಾವುದೇ ಕಾರಣಕ್ಕೂ ಯಾಡೇ ಬಗ್ಗೆ ಅವ್ರು ದೊಡ್ಡವ್ರು ತಲೆ ಕೆಡ್ಸ್ಕೊಂಡಿರಲ್ಲ. ಮನು, ತಲೆ ನೀನ್ ಡೈರೆಕ್ಟ್ ಆಗಿ ಹೋಗಿ ಮಾತಾಡು, ನೀನ್ ಮಾತಾಡು. ಯಾವುದೇ ಕಾರಣಕ್ಕೂ ಯಾಡೇ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ. ಮಧ್ಯೆ ಅವ್ರು ಹಾಕೊಟ್ಟೇನೋ ಒಂದ್ ಸ್ವಲ್ಪ ದೊಡ್ಡದ್ ಮಾಡಿರ್ತಾರೆ ಅಷ್ಟೇ. ನೀನ್ ದೊಡ್ಡವ್ರನ್ನೇ ಮೀಟ್ ಮಾಡಿ, ಎಲ್ಲರಿಗೂ ಇದ್ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ರು. ಸರಿ ಅಂದೆ. ಬಟ್ ತುಂಬಾ ಖುಷಿ ಆಯ್ತು. ಎಲ್ಲ ಹೊರಗಡೆ ಸುಮಾರು ಜನ ಅವ್ರ ಫ್ಯಾನ್ಸ್ಗಳು ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಥಿಯೇಟರ್ ಅಲ್ಲಿ ಜನರ ಮಧ್ಯೆ ಇರ್ಬೇಕಿತ್ತು, ಚಪ್ಪಾಳೆ ಗಿಡ್ಸ್ಕೋಬೇಕಿತ್ತು. ಜೈಲಿಗೆ ಬಂದ್ರಿ, ಪೊಲೀಸ್ ಸ್ಟೇಷನ್ಗೆ ಬಂದ್ರಿ. ಆ ದಿನ, ಆ ಕ್ಷಣ ನಿಮ್ಮ ಮನಸ್ಸಲ್ಲಿ ಏನ್ ನೋಡ್ತಾ ಇತ್ತು? ಕೋರ್ಟ್ಗೆ ಹೋಗಂಗಾಯ್ತು, ಜೈಲಿನ ಎಕ್ಸ್ಪೀರಿಯನ್ಸ್. ನನ್ ಕನಸು ಒಂದ್ ಕಟೌಟ್ ಈ ತರ ಬೀಳುತ್ತೆ ಅನ್ನೋ ಒಂದ್ ಕನಸು. ನಾನು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಹೋದಾಗ ಸರ್ ನಾನು ಓದಕ್ಕೆ ಕೇಳಿದ್ ಒಂದೇ, ಸರ್ ಡಿ ಬಸ್ ಎಲ್ಲಿ ಸೆಲ್ಲಲ್ಲಿ ಇದ್ದಿದ್ದು ಈ ಕಡೆ ಅಂತ ಕೇಳಿದೆ. ಇದು ಕಣಪ್ಪ ಅಂದ್ರು. ಸರ್ ನಾನು ಅಲ್ಲ, ಯಾಕೆ ಸರ್ ಇಲ್ಲಿಂದನಾದ್ರೂ ನನ್ನ ಕೆರಿಯರ್ ಒಂದು ಒಳ್ಳೆ ಬುದ್ಧಿ ಕಲ್ತು, ಏನೋ ಗೊತ್ತಿಲ್ಲ, ಇಲ್ಲಿಂದಲಾರು ಒಂದು ನಂದೊಂದು ಜರ್ನಿ ಒಂದು ಏನೋ ಮುಂದೆ ಲಕ್ ಚೇಂಜ್ ಆದ್ರೆ ಅವರಿಗೆ ಒಂದು ಕ್ರೆಡಿಟ್ ಹೋಗ್ಬಿಡ್ಲಿ, ಅಲ್ಲಿಗಾರೆ ಹಾಕಿ ಸರ್. ಅದು ಏನೋ ಗೊತ್ತಿಲ್ಲ, ತಿಳಿದೇ ಇಷ್ಟು ದಿವಸ ಏನೋ ನಾ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮುಂದಕ್ಕಾರ ಒಂದು ಒಳ್ಳೆ ಬುದ್ಧಿ ಕಲಿತೀನಿ ನಾನು ಕೇಳ್ಕೊಂಡೆ. ಅದು ಮುಗಿಸಿ ಆಚೆ ಹೋಗ್ಬೇಕಾದ್ರೆ ಸರ್ ನನ್ನ ಕಟೌಟ್ ಆಗ್ತಿರ್ತಾರೆ. ಒಂದ್ಸತಿ ಆ ಕಟೌಟ್ ತೋರಿಸ್ಬೋದ ಸರ್ ಜೀಪಲ್ಲಿ ಕೂರಿಸ್ಕೊಂಡು ಅಂದೆ. ಪಾಪ ಅದು ಹಂಗೆ ಆಗಲ್ಲ ಕಣಪ್ಪ ಅಂದ್ರು. ಬಟ್ ಕೋರ್ಟಿಗೆ ಹೋಗ್ಬೇಕಾರೆಲ್ಲ ರೋಡ್ ಸೈಡ್ ಎಲ್ಲ ಪೋಸ್ಟ್ ಇರೋದು, ಪೊಲೀಸಿಗೆ ತೋರಿಸ್ತೀವಿ ಸರ್, ನೋಡಿ ಸರ್ ನನ್ನ ಪೋಸ್ಟ್ರು, ನೋಡಿ ಸರ್ ನನ್ನ ಪೋಸ್ಟ್ರು ಅಂದೆ. ಪಾಪ ತುಂಬ ಫೀಲ್ ಮಾಡ್ಕೊಂಡ್ರು. ಬಟ್ ನನಗೆ ಬಂದು ಕಷ್ಟ ಯಾರಿಗೂ ಬರೋದು ಬೇಡ ಸರ್. ಸ್ವಲ್ಪ ಜಾಸ್ತಿ ಆಗತ್ತೆ. ಇದು ಕಾರ್ ಆಕ್ಸಿಡೆಂಟ್ ಆದರೆ ಒಂಚೂರು ಎದ್ದು ನಿಂತ್ಕೊಬಿಡ್ಬೋದು. ಇದು ಲಾರಿ ಟೈರಿಗೆ ತಲೆ ಕೊಟ್ಟು ಹರಿದಿರೋದು ಸರ್. ತುಂಬ ಬೇಕು ಇದಳಕ್ಕೆ, ನಾನು ಟೈಮ್ ತಗೋತೀನಿ.